ನಿಮ್ಮ ಮಾರ್ಗ ಭಕ್ತಿ ಮಾರ್ಗ. ಇದು ತುಂಬ ಒಳ್ಳೆಯದೇ, ಬಹಳ ಸಹಜವಾದ ಮಾರ್ಗ. ಅನಂತವಾದ ಭಗವಂತನನ್ನು ಯಾರು ತಾನೇ ಅರಿತುಕೊಳ್ಳಬಲ್ಲರು? ಆತನನ್ನು ಅರಿತುಕೊಳ್ಳುವ ಅವಶ್ಯಕತೆ ತಾನೇ ಏನಿದೆ? ಈ ದುರ್ಲಭ ಮಾನುಷ ಜನ್ಮ ಪಡೆದ ನಂತರ ನಮಗೆ ಅವಶ್ಯವಾಗಿ ಬೇಕಾಗಿರುವುದು ಆತನ ಪಾದ ಪದ್ಮಗಳಲ್ಲಿ ಭಕ್ತಿ. ನನ್ನ ದೇಹ ಅಡಗಿಸಲು ಒಂದು ಲೋಟ ನೀರೇ ಸಾಕಾಗಿರುವಾಗ ಕೆರೆಯಲ್ಲಿ ಎಷ್ಟು ಕೊಡ ನೀರಿದೆ ಎಂಬುದನ್ನು ಅಳೆದು ನೋಡುವ ಅವಶ್ಯಕತೆ ತಾನೇ ಏನಿದೆ ನನಗೆ? ಅರ್ಧ ಸೀಸೆ ಮದ್ಯದಿಂದಲೇ ನನಗೆ ಮತ್ತು ಬರುವಾಗ ಇನ್ನು ಸಾರಾಯಿ ಅಂಗಡಿಯಲ್ಲಿ ಎಷ್ಟು ಪೀಪಾಯಿ ಮದ್ಯ ಇದೆ ಎಂಬುದರ ಲೆಕ್ಕಾಚಾರವೇಕೆ ನನಗೆ? ಅನಂತನನ್ನು ಅರಿತುಕೊಳ್ಳಬೇಕಾದ ಅವಶ್ಯಕತೆ ತಾನೇ ಏನಿದೆ? ವೇದದಲ್ಲಿ ಬ್ರಹ್ಮಜ್ಞಾನಿಯ ವಿವಿಧ ಮಾನಸಿಕ ಅವಸ್ಥೆಗಳ ಸಂಬಂಧವಾಗಿ ವರ್ಣನೆ ಇದೆ. ಜ್ಞಾನ ಮಾರ್ಗ ಬಹಳ ಕಠಿಣ ಮಾರ್ಗ. ವಿಷಯ ಬುದ್ಧಿ, ಕಾಮ ಕಾಂಚನಾಸಕ್ತಿ ಲೇಷ ಮಾತ್ರವಿದ್ದರೂ ಬ್ರಹ್ಮಜ್ಞಾನ ದೊರಕುವುದಿಲ್ಲ. ಈ ಮಾರ್ಗ ಕಲಿಯುಗಕ್ಕಲ್ಲ. ವೇದ ಸಪ್ತ ಭೂಮಿಕೆಗಳ ಸಂಬಂಧವಾಗಿ ಹೇಳುತ್ತದೆ. ಈ 7 ಭೂಮಿಕೆಗಳು ಮನಸ್ಸು ವಾಸ ಮಾಡುವ ಸ್ಥಾನಗಳು. ಸಂಸಾರದಲ್ಲಿ ಮನಸ್ಸು ಇರುವವರೆಗೆ ಅದು ಲಿಂಗ, ಗುಹ್ಯ, ನಾಭಿ ಈ ಭೂಮಿಕೆಗಳಲ್ಲಿ ನೆಲೆಸಿರುತ್ತದೆ. ಆಗ ಮನಸ್ಸಿಗೆ ಊರ್ಧ್ವ ದೃಷ್ಟಿ ಇರದು. ಕಾಮ ಕಾಂಚನಗಳಲ್ಲೇ ಆಸಕ್ತವಾಗಿರುತ್ತದೆ. ಮನಸ್ಸಿನ 4ನೇ ಭೂಮಿಕೆ ಹೃದಯ. ಇಲ್ಲಿ ಮನಸ್ಸು ನೆಲೆಸಿದಾಗ ಆತ್ಮಜಾಗೃತಿಗೊಳ್ಳುತ್ತದೆ. ಸುತ್ತಲೂ ಜ್ಯೋತಿ ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ಆ ಅಂತಸ್ತಿನಲ್ಲಿರುವ ವ್ಯಕ್ತಿ ಆ ಭಗವಜ್ಯೋತಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಹೇಳುತ್ತಾನೆ, ಆಹಾ, ಏನಿದು ಏನಿದು? ಆತನ ಮನಸ್ಸು ಕೆಳಕ್ಕೆ ಇಳಿದು ಹೋಗುವುದಿಲ್ಲ, ಸಂಸಾರದ ಕಡೆ ಇಳಿದು ಹೋಗುವುದಿಲ್ಲ. ಮನಸ್ಸಿನ 5ನೇ ಭೂಮಿಕೆ ಕಂಠ. ಯಾರ ಮನಸ್ಸು ಕಂಠದವರೆಗೆ ಏರಿದೆಯೋ ಅವರ ಅವಿದ್ಯೆ, ಅಜ್ಞಾನ ಎಲ್ಲ ನಾಶವಾಗಿ ಹೋಗಿ ಅವರಿಗೆ ಭಗವಂತನ ಮಾತುಕತೆ ವಿನ ಬೇರೆ ಯಾವ ಮಾತುಕತೆಯನ್ನೂ ಕೇಳಲು ಇಚ್ಛೆಯಾಗುವುದಿಲ್ಲ, ಆಡಲೂ ಇಚ್ಛೆಯಾಗುವುದಿಲ್ಲ. ಜನರು ಬೇರೆ ವಿಧದ ಮಾತು ಎತ್ತಿದರೆ ಅವರು ಅಲ್ಲಿಂದ ಎದ್ದು ಹೋಗುತ್ತಾರೆ. ಮನಸ್ಸಿನ 6ನೇ ಭೂಮಿಕೆ ಹಣೆ. ಮನಸ್ಸು ಇಲ್ಲಿಗೆ ಬಂದರೆ ಹಗಲು ഇരുಳು ಭಗವಂತನ ರೂಪದರ್ಶನ ಆಗುತ್ತದೆ. ಆಗಲೂ ಕಿಂಚಿತ್ ಅಹಂ ಉಳಿದುಕೊಂಡಿರುತ್ತದೆ. ಆ ವ್ಯಕ್ತಿ ಆ ನಿರುಪಮ ರೂಪವನ್ನು ದರ್ಶನ ಮಾಡಿ ಉನ್ಮತ್ತನಾಗಿ ಬಿಟ್ಟು ಆ ರೂಪವನ್ನು ಸ್ಪರ್ಶ ಮಾಡಲು, ಆಲಿಂಗನ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಜಯಶೀಲನಾಗುವುದಿಲ್ಲ. ಇದು ಲಾಟೀನಿನಲ್ಲಿರುವ ಬೆಳಕಿನ ಹಾಗೆ. ಮನಸ್ಸಿಗೆ ಅನ್ನಿಸುತ್ತದೆ ಅದನ್ನು ಇನ್ನೇನು ಮುಟ್ಟಿಬಿಡೋಣ ಎಂದು. ಆದರೆ ಅದಕ್ಕೆ ಗಾಜು ಹಾಕಿರುವುದರಿಂದ ಸಾಧ್ಯವಾಗುವುದಿಲ್ಲ. ಶಿರಪ್ರದೇಶವೇ 7ನೇ ಭೂಮಿಕೆ. ಇಲ್ಲಿಗೆ ಮನಸ್ಸು ಬಂದಿತೆಂದರೆ ಸಮಾಧಿಯುಂಟಾಗುತ್ತದೆ. ಆಗ ಬ್ರಹ್ಮಜ್ಞಾನಿಗೆ ಬ್ರಹ್ಮನ ಪ್ರತ್ಯಕ್ಷ ದರ್ಶನ ದೊರೆಯುತ್ತದೆ. ಆದರೆ ಆ ಅವಸ್ಥೆಯನ್ನು ಹೊಂದಿದ ನಂತರ ಆತನ ಶರೀರ ಹೆಚ್ಚು ದಿನ ಬದುಕಿರಲಾರದು. ಯಾವಾಗಲೂ ಬಾಹ್ಯಪ್ರಜ್ಞೆ ಇಲ್ಲದವನಾಗಿಯೇ ಇರುತ್ತಾನೆ. ಆತನ ಕೈಯಲ್ಲಿ ಏನು ತಿನ್ನುವುದಕ್ಕೂ ಸಾಧ್ಯವಾಗುವುದಿಲ್ಲ. ಬಾಯಿಗೆ ಹಾಲು ಹಾಕಿದರೆ ಅದು ಕಟಬಾಯಿಂದ ಹೊರಕ್ಕೆ ಹರಿದು ಬಂದು ಬಿಡುತ್ತದೆ. ಆ ಅವಸ್ಥೆಯನ್ನು ಹೊಂದಿದ ನಂತರ 21 ದಿನದಲ್ಲಿ ದೇಹತ್ಯಾಗವಾಗಿ ಬಿಡುತ್ತದೆ. ಇದೇ ಬ್ರಹ್ಮಜ್ಞಾನಿಯ ಅವಸ್ಥೆ. ನಿಮ್ಮದು ಭಕ್ತಿ ಮಾರ್ಗ. ಅದು ಬಹಳ ಒಳ್ಳೆಯದು ಮತ್ತು ಸಹಜವಾದ್ದು. ಒಮ್ಮೆ ಒಬ್ಬ ನನ್ನನ್ನು ಕೇಳಿದ, ಮಹಾಶಯರೇ, ನನಗೆ ಸಮಾಧಿಯನ್ನು ಕಲಿಸಿಕೊಡುವುದು ನಿಮಗೆ ಸಾಧ್ಯವೇ? ಎಲ್ಲರೂ ನಗುತ್ತಿದ್ದಾರೆ. ಸಮಾಧಿ ದೊರೆಯಿತು ಎಂದರೆ ಎಲ್ಲ ಕರ್ಮಗಳು ನಮ್ಮನ್ನು ಬಿಟ್ಟು ಹೊರಟು ಹೋಗುತ್ತವೆ. ಪೂಜೆ, ಜಪತಪಾದಿ ಕರ್ಮ,
ಪ್ರಾಪಂಚಿಕ ಕರ್ಮ ಎಲ್ಲ ಬಿಟ್ಟು ಹೊರಟು ಹೋಗುತ್ತವೆ. ಮೊದಮೊದಲು ಕರ್ಮದ ಗಡಿಬಿಡಿ ಹೆಚ್ಚಾಗಿಯೇ ಇರುತ್ತದೆ. ಭಗವಂತನ ಕಡೆಗೆ ಮುಂದುವರಿದಷ್ಟು ಕರ್ಮದ ಆಡಂಬರವೂ ಕಡಿಮೆ ಕಡಿಮೆಯಾಗುತ್ತಾ ಬರುತ್ತದೆ. ಅಷ್ಟೇ ಅಲ್ಲ, ಆತನ ನಾಮಗುಣ ಕೀರ್ತನೆಯೂ ಕೊನೆಗೆ ಸಾಧ್ಯವಿಲ್ಲದ್ದಾಗಿ ಬಿಡುತ್ತದೆ. ಶಿವನಾಥನಿಗೆ, ನೀನು ಈ ಸಭೆಗೆ ಬರುವ ಮುನ್ನ ನಿನ್ನ ನಾಮಗುಣ ಕೀರ್ತನೆ ಇಲ್ಲಿ ಬಹಳವಾಗಿ ನಡೆಯುತ್ತಿತ್ತು. ನೀನೇ ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದೆಯೋ ಇಲ್ಲವೋ ಒಡನೆ ಅದೆಲ್ಲವೂ ನಿಂತು ಹೋದವು. ಈಗ ಕೇವಲ ನಿನ್ನ ದರ್ಶನದಿಂದಲೇ ಜನರಿಗೆ ಆನಂದ ಆಗುತ್ತದೆ. ಅವರು ಕೇವಲ ಹೇಳುತ್ತಿದ್ದಾರೆ, ಇಗೋ ಇಲ್ಲಿ ಶಿವನಾಥ. ನಿನ್ನ ಸಂಬಂಧವಾದ ಉಳಿದ ಮಾತುಗಳೆಲ್ಲ ನಿಂತು ಹೋಗಿಬಿಟ್ಟವು. ನನಗೀ ಅವಸ್ಥೆ ಬಂದ ನಂತರ ತರ್ಪಣ ಕೊಡೋಣ ಅಂತ ಗಂಗಾ ನದಿಗೆ ಹೋದೆ. ಕೈಯಲ್ಲಿ ನೀರು ತೆಗೆದುಕೊಳ್ಳೋಣ ಎಂದರೆ ಬೆರಳ ಸಂದಿನಿಂದ ನೀರೆಲ್ಲ ಸೋರಿ ಹೋಗುತ್ತಿದೆ. ಆಗ ಅಳುತ್ತಾ ಅಳುತ್ತಾ ಹಲಧಾರಿಯನ್ನು ಕೇಳಿದೆ, ಸೋದರ, ಏಕೆ ಹೀಗಾಗುತ್ತಿದೆ? ಹಲಧಾರಿ ತಿಳಿಸಿದ, ಇದಕ್ಕೆ ಗಳಿತ ಹಸ್ತ ಅಂತ ಕರೆಯುತ್ತಾರೆ. ಭಗವಂತನ ದರ್ಶನ ದೊರಕಿದ ನಂತರ ತರ್ಪಣಾದಿ ಕರ್ಮ ಸಾಧ್ಯವಿಲ್ಲ. ಕೀರ್ತನೆಯ ಶುರುವಿನಲ್ಲಿ ಭಕ್ತ ಮೊದಮೊದಲು ಹಾಡುತ್ತಿರುತ್ತಾನೆ, ನಿತಾಯಿ ನಮ್ಮ ಮದಿಸಿದ ಆನೆ, ನಿತಾಯಿ ನಮ್ಮ ಮದಿಸಿದ ಆನೆ ಎಂಬುದಾಗಿ. ಭಾವ ಗಾಢವಾಯಿತು ಎಂದರೆ ಕೇವಲ ಹೇಳುತ್ತಿರುತ್ತಾನೆ ಆನೆ ಆನೆ ಎಂದು. ಕೊನೆಗೆ ಆ ಎಂದು ಹೇಳುತ್ತಾ ಹೇಳುತ್ತಾ ಭಾವ ಸಮಾಧಿಸ್ಥನಾಗುತ್ತಾನೆ. ಆಗ ಅದುವರೆಗೆ ಅಷ್ಟೊಂದಾಗಿ ಹಾಡುತ್ತಿದ್ದ ವ್ಯಕ್ತಿ ಮೂಕನಾಗಿ ಬಿಡುತ್ತಾನೆ. ಬ್ರಾಹ್ಮಣ ಸಂತರ್ಪಣೆಯ ಸಮಯದಲ್ಲಿ ಮೊದಮೊದಲು ಬಹಳವಾಗಿ ಗದ್ದಲ ಕೇಳಿ ಬರುತ್ತದೆ. ಎಲ್ಲರ ಮುಂದೆಯೂ ಊಟದ ಎಲೆ ಬಿತ್ತು ಎಂದರೆ ಗದ್ದಲ ಸ್ವಲ್ಪ ಕಡಿಮೆಯಾಗಿ, ಅನ್ನ ಸಾರು ತೆಗೆದುಕೊಂಡು ಬನ್ನಿ, ತುಪ್ಪ ತೆಗೆದುಕೊಂಡು ಬನ್ನಿ ಎಂಬ ಶಬ್ದ ಕೇಳಿಬರುತ್ತದೆ. ಅನ್ನ ಸಾರು ಊಟ ಮಾಡಲು ಶುರು ಮಾಡಿದ ಒಡನೆ ಮುಕ್ಕಾಲು ಭಾಗ ಶಬ್ದ ಅಡಗಿ ಹೋಗುತ್ತದೆ. ಬಳಿಕ ಮೊಸರು ತಂದು ಬಡಿಸಿದಾಗ ಕೇವಲ ಸುಪ್ ಸುಪ್ ಎಂಬ ಶಬ್ದ, ಎಲ್ಲರೂ ನಗುತ್ತಾರೆ. ಬಳಿಕ ಬಹುಮಟ್ಟಿಗೆ ಶಬ್ದವೇ ಇಲ್ಲ ಅಂತ ಹೇಳಬಹುದು. ಅನಂತರ ನಿದ್ರೆ, ಆಗ ಸಂಪೂರ್ಣ ನಿಶ್ಶಬ್ದ. ಅದಕ್ಕಾಗಿಯೇ ನಾನು ಹೇಳುವುದು, ಆಧ್ಯಾತ್ಮ ಜೀವನದ ಆರಂಭದಲ್ಲಿ ಕರ್ಮಗಳ ಗಡಿಬಿಡಿ ಬಹಳವಾಗಿರುತ್ತದೆ. ಭಗವಂತನ ಕಡೆಗೆ ಮುಂದುವರಿದಷ್ಟು ಕರ್ಮ ಕಡಿಮೆ ಕಡಿಮೆಯಾಗಿ ಹೋಗುತ್ತದೆ. ಕಟ್ಟ ಕಡೆಗೆ ಕರ್ಮತ್ಯಾಗ ಉಂಟಾಗಿ ಸಮಾಧಿ ದೊರೆಯುತ್ತದೆ. ಸಮಾಧಿ ದೊರೆತ ನಂತರ ಪ್ರಾಯಿಕವಾಗಿ ಶರೀರ ಬದುಕಿಕೊಂಡಿರುವುದಿಲ್ಲ. ಕೆಲವರ ಶರೀರ ಲೋಕಶಿಕ್ಷಣಾರ್ಥವಾಗಿ ಬದುಕಿಕೊಂಡಿರುತ್ತದೆ. ಉದಾಹರಣೆಗೆ ನಾರದಾದಿಗಳು. ಚೈತನ್ಯ ದೇವನಂಥ ಅವತಾರ ಪುರುಷರ ದೇಹವು ಬದುಕಿಕೊಂಡಿರುತ್ತದೆ. ಬಾವಿ ತೋಡಿ ಮುಗಿಸಿದೊಡನೆ ಸಾಮಾನ್ಯವಾಗಿ ಜನ ಗುದ್ದಲಿ ಕುಕ್ಕೆ ಎಲ್ಲವನ್ನೂ ಬಿಸಾಡಿಬಿಡುತ್ತಾರೆ. ಆದರೆ ಕೆಲವರು ಪರರಿಗೆ ಉಪಕಾರವಾಗಲಿ ಎಂದು ಅವನ್ನು ಸುರಕ್ಷಿತವಾಗಿ ಇಡುತ್ತಾರೆ. ಇದೇ ರೀತಿ ಮಹಾಪುರುಷರು ಜೀವರ ದುಃಖ ನಿವಾರಣೆ ಮಾಡಲು ಕಾತರರಾಗಿ ತಮ್ಮ ಶರೀರವನ್ನು ಉಳಿಸಿಕೊಂಡಿರುತ್ತಾರೆ. ಇವರು ತಮಗೆ ಜ್ಞಾನ ದೊರೆತು ಬಿಟ್ಟಿಟ್ಟರೆ ಸಾಕು ಎಂಬತಕ್ಕ ಸ್ವಾರ್ಥಿಗಳಲ್ಲ. ಸ್ವಾರ್ಥಿಗಳ ಸ್ವಭಾವ ಏನೆಂಬುದು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ಒಂದು ಕಡೆ ಮೂತ್ರ ಮಾಡಿ ಎಂದರೆ ಅವರು ಹಾಗೆ ಮಾಡುವುದೇ ಇಲ್ಲ. ಎಲ್ಲಿ ನಿಮಗೆ ಉಪಕಾರವಾಗಿ ಬಿಡುತ್ತದೋ ಅಂತ. ಅಂಗಡಿಯಿಂದ ಕಾಲಾಣೆ ಸಂದೇಶ ತೆಗೆದುಕೊಂಡು ಬಾ ಅಂತ ಕಳಿಸಿದರೆ ಹಿಂದಿರುಗಿ ಬರುವಾಗ ಅದನ್ನು ನೆಕ್ಕಿ ನೆಕ್ಕಿ ತಂದು ಕೊಡುತ್ತಾರೆ. ಎಲ್ಲರೂ ನಗುತ್ತಾರೆ. ಆದರೆ ಶಕ್ತಿ ವಿಶೇಷತೆಯನ್ನು ಒಪ್ಪಲೇಬೇಕು. ಸಾಮಾನ್ಯ ಜೀವಿಗಳು ಲೋಕ ಶಿಕ್ಷಣ ಮಾಡಲು ಹೆದರುತ್ತಾರೆ. ಸಾಮಾನ್ಯ ಕಡ್ಡಿ ಹೇಗೋ ಮಾಡಿ ತಾನು ಮಾತ್ರ ನೀರಿನ ಮೇಲೆ ತೇಲಿ ಹೋಗಬಲ್ಲದು. ಆದರೆ ಅದರ ಮೇಲೇನಾದರೂ ಒಂದು ಹಕ್ಕಿ ಬಂದು ಕುಳಿತರೂ ಅದು ಮುಳುಗಿ ಹೋಗುತ್ತದೆ. ಆದರೆ ನಾರದಾದಿಗಳು ಭಾರೀ ದಿಮ್ಮಿಗಳಂಥ ಮನುಷ್ಯರು.
ಈ ವಿಧದ ದಿಮ್ಮಿ ತಾನೂ ತೇಲಿ ಹೋಗುವುದಲ್ಲದೆ ಮನುಷ್ಯರನ್ನು, ಹಸುಗಳನ್ನು, ಕೊನೆಗೆ ಆನೆಯನ್ನೂ ಹೊತ್ತುಕೊಂಡು